ಯೇಸು ಶಿಲುಬೆಯಲ್ಲಿ ಪಾಪದ ಮೇಲೆ ಜಯ ಹೊಂದಿದನು. ಅಷ್ಟೇ ಅಲ್ಲ, 1 ಯೋಹಾನ 3:8 ಹೇಳುತ್ತದೆ, ಸೈತಾನನ ಕೆಲಸಗಳನ್ನು ಲಯ ಮಾಡಲು ಮನುಷ್ಯ ಕುಮಾರನು ತೋರ್ಪಟ್ಟನು. ಶಿಲುಬೆಯ ಮೇಲೆ ಆತನು ಸೈತಾನನ ಮೇಲೆ ಜಯ ಹೊಂದಿದನು. ಸೈತಾನನ ಬಲಗಳನ್ನು ತುಳಿದು ಸೈತಾನನ ತಲೆಯನ್ನು ಜಜ್ಜಿ ಸೈತಾನನ ಮೇಲೆ ಜಯ ಹೊಂದಿದನು. ಅದಕ್ಕೆ ಸೈತಾನನು ಯೇಸು ಶಿಲುಬೆಯಲ್ಲಿ ಸಾಯಬೇಕೆಂದು ಬಯಸಲಿಲ್ಲ. ಯೇಸು ಶಿಲುಬೆಯಲ್ಲಿ ಸಾಯುವುದನ್ನು ಸೈತಾನನು ಇಷ್ಟಪಡಲಿಲ್ಲ. ಅದಕ್ಕೆ ಇಂದಿಗೂ ಕೆಲ ಧರ್ಮದವರು ಹೇಳುತ್ತಾರೆ ಯೇಸು ಶಿಲುಬೆಯಲ್ಲಿ ಸಾಯಲಿಲ್ಲ ಎಂಬುದಾಗಿ. ಆದರೆ ಅದು ಸುಳ್ಳು. ಯೇಸು ಶಿಲುಬೆಯಲ್ಲಿ ಸತ್ತದ್ದೇ ನಿಜ. ಕಾರಣ, ಸೈತಾನನು ಯೇಸುವಿನ ಶಿಲುಬೆಯ ಮರಣವನ್ನು ಬಯಸಲಿಲ್ಲ. ಆತನ ಮರಣದ ಮೂಲಕವಾಗಿ ಅವನ ತಲೆ ಜಜ್ಜಲ್ಪಡುತ್ತದೆಂಬುದಾಗಿ ಸೈತಾನನಿಗೆ ಗೊತ್ತು. ಯೇಸು ಶಿಲುಬೆಯಲ್ಲಿ ಸುರಿಸುವ ಪರಿಶುದ್ಧ ರಕ್ತದ ಮೂಲಕವಾಗಿ ಸೈತಾನನ ಬಲವೆಲ್ಲ ಲಯವಾಗುತ್ತದೆ ಎಂಬುದಾಗಿ ಸೈತಾನನಿಗೆ ಗೊತ್ತು. ಆದ್ದರಿಂದ ಯೇಸು ಶಿಲುಬೆಯಲ್ಲಿ ಸಾಯಬಾರದು ಎಂಬುದರಲ್ಲಿ ಸೈತಾನನು ಗಮನವಾಗಿದ್ದನು. ಅದಕ್ಕೆ ಇಂದಿಗೂ ಕೆಲ ಧರ್ಮದವರು ಹೇಳುತ್ತಾರೆ ಯೇಸು ಶಿಲುಬೆಯಲ್ಲಿ ಸಾಯಲಿಲ್ಲ ಎಂಬುದಾಗಿ. ಇಲ್ಲ, ಆತನು ಸಾಯುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ಆತನು ಸತ್ತು ಜೀವದಿಂದ ಎದ್ದನು. ಮನುಷ್ಯ ಕುಲಕ್ಕಾಗಿ ಸತ್ತು ಸೈತಾನನ ಮೇಲೆ ಜಯ ಹೊಂದಿದವನು ಯೇಸು. ಆತನ ಶಿಲುಬೆಯ ಮರಣ ಜಯ, ಸೈತಾನನ ಮೇಲೆ ಜಯ. ದೇವರು ಹೇಗೆ ಸಾಯಬಹುದು ಎಂದು ಕೆಲವರು ತಪ್ಪಾದ ಕಾರ್ಯಗಳನ್ನು ಮಾತನಾಡುತ್ತಿದ್ದಾರೆ. ಸಾಯುವುದಕ್ಕಾಗಿಯೇ ಬಂದಂತ ದೇವರು ಯೇಸು.